ಎಲ್ಲರಿಂದಲೂ ಒಂದೊಂದು ಕಲ್ತಿರ್ತೀಯ ನೀನು. ಬಿಕಾಸ್ ಲೈಕ್ ಐ ನೋ ಯು, ಯು ಆರ್ ವೆರಿ ಕ್ಲೆವರ್ ಸ್ಪಾಂಜ್. ಸತ್ಯ ಅದು, ಹೌದು. ಏನನ್ನ ನೋಡ್ತಾ ಇದ್ದೆ? ಈಗ ಉದಾಹರಣೆಗೆ ನಾನು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಶುರು ಮಾಡ್ತೀನಿ. ಈಗ ಉದಾಹರಣೆಗೆ ವರ್ಷ ಇರಲಿ, ರಾಘವೇಂದ್ರ ಹುಣಸೂರ್ ಅವರಾಗಿರಲಿ, ಪರಮ್ ಅವರಾಗಿರಲಿ, ಇವರೆಲ್ಲ ನಮ್ಮ ಕರ್ನಾಟಕದ ಚಾನಲ್ ಇದ್ರದ್ದು ಫೌಂಡೇಶನ್ನ ಮೇನ್ ಪಿಲ್ಲರ್ಸ್ಗಳು. ಪೈನೀರ್ಸ್ ಅಂದಿ ನಾನು. ನೀನು ರೇಡಿಯೋಯಿಂದ ಅಲ್ಲಿಗೆ ಹೋದಾಗ ಇನಿಷಿಯಲ್ ಹಸಿವು, ಅಬ್ಸರ್ವೇಷನ್ಸ್ ಎಲ್ಲ ಹೇಗಿತ್ತು? ಅದು ಅವತ್ತಿಂದ ಅಂತಲ್ಲ, ಇವತ್ತಿಗೂ ಇದೆ ಅದು. ಇವತ್ತಿಗೂ ನಾನು ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತೀನಿ, ಏನಾದರೂ ಕಲಿಬೋದಾ ಅನ್ನೋದು ಯೋಚನೆಯಲ್ಲೇ ಇರ್ತೀನಿ. ಮತ್ತು ಕಲಿಬೋದು ಅನ್ನೋಕ್ಕಿಂತ ಅಳವಡಿಸ್ಕೊಳ್ಳೋಣ ಅಂತ ಆಸೆ ಪಡ್ತೀನಿ. ಫಾರ್ ಎಕ್ಸಾಂಪಲ್, ಯು ಜಸ್ಟ್ ಟುಕ್ ಫ್ಯೂ ನೇಮ್ಸ್. ಈಗ ಅಂದರೆ ಫ್ಯೂ ನೇಮ್ಸ್ ದಟ್ ಐ ಕ್ಯಾನ್ ರಿಕಲೆಕ್ಟ್ ರೈಟ್ ನೌ. ಎಸ್. ಈಗ ಪರಮೇಶ್ವರ್ ಗುಂಡ್ಕಲ್ ಅಂತ ಹೇಳಿದ್ರು, ಪರಮ್ ಅಂತ ಪ್ರೀತಿಯಿಂದ ಎಲ್ಲರೂ ಕರೀತಾರೆ. ಅವ್ರಿಗೂ ಇವಾಗ ಬಂದಿರೋಂಥ ಡೈರೆಕ್ಷನ್ ಟೀಮ್ಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಅಂದರೆ ದಿ ವೇ ಹಿ ಯೂಸ್ ಟು ಹ್ಯಾಂಡಲ್ ಆರ್ ಹಿ ಯೂಸ್ ಟು ನರೇಟ್, ಹಿ ಯೂಸ್ ಟು, ಅವ್ರ ಕ್ರಿಯೇಟಿವ್ ಥಾಟ್ಸೇ ಬೇರೆ. ಅಂದರೆ ಏನು ಗೊತ್ತಾಗ್ಬಿಡೋದು ಇವಾಗ ಅವ್ರದ್ದೇ ಶೈಲಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಒಂಥರ ಅವ್ರದ್ದೇ ಒಂದು ಟಿಪಿಕಲ್ ಶೈಲಿ ಅದು. ಫಾರ್ ಎಕ್ಸಾಂಪಲ್, ಬಿಗ್ ಬಾಸ್ ಅಂತಲೇ ತೊಗೊಳ್ಳೋಣ. ಅವ್ರು ಹ್ಯಾಂಡ್ಲ್ ಮಾಡ್ತಾಯಿದ್ದ ರೀತಿಯೇ ಬೇರೆ, ಅದೊಂಥರ ಇನ್ನೂ ಸ್ವಲ್ಪ ಪೊಲೈಟ್ ಆಗಿರ್ತಾಯಿತ್ತು, ಅದು ಬೇರೆನೇ ಇರ್ತಾಯಿತ್ತು. ಬಟ್ ಹಂಗನ್ಬಿಟ್ಟು ಇವಾಗ ಬರ್ತಾರೆ ತಪ್ಪು, ನೋ, ನಾನು ಹೇಳೋದೇ ಇಲ್ಲ. ಬಿಕಾಸ್ ನಂಬರ್ ಸೇಸ್ ಎವ್ರಿಥಿಂಗ್ ಟುಡೇ. ಅವತ್ತಿಗೆ 3-4 ಬರ್ತಾಯಿತ್ತು, ಇವತ್ತಿಗೆ 10-13 ಬರ್ತಾಯಿದೆ. ಸೊ ಯಾವ ಸರಿ ತಪ್ಪು ಅಂತ ಹೇಳಲ್ಲ, ಬಟ್ ಅವ್ರ ಮೆಥಡ್ಡು ಆಗಿನ ಕಾಲಕ್ಕೆ ಅದು ತುಂಬ ಚೆಂದ ಅನ್ನಿಸ್ತಾಯಿತ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕಲರ್ಸೋಕ್ಕೆ ಬರೋದಕ್ಕೆ ಕಾರಣ ಅವರೇ. ಹೌದಾ? ಹೌದು. ಅಂದರೆ ನೀನು ರೀಚ್ ಔಟ್ ಮಾಡ್ತಾ ಇದೆಯಾ, ಅಥವಾ ಒಂದು ಫೇಸ್ ಇದೆ ಇಲ್ಲಿ ರಿಸರ್ಚ್ ನಲ್ಲಿ ನೋಡಿದೆ, ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರೇ ಸುವರ್ಣ ನ್ಯೂಸ್ಗೆ ಅಲ್ಲ, ಎನಿ ಮೀಡಿಯಾ ಟೆಲಿವಿಷನ್ ಅಂತ ಬರೋದಕ್ಕೆ ರಂಗನಾಥ್ ಸರೇ ಕಾರಣ. ಅವರು ಅವತ್ತಿಗೆ ನನಗೆ ಸುವರ್ಣ ನ್ಯೂಸಲ್ಲಿ ಕರೆದು ಒಂದು ಸಿನಿಮಾ ಹಂಗಾಮ ಅಂತ ನನಗೋಸ್ಕರ ಒಂದು ಶೋ ಡಿಸೈನ್ ಮಾಡಿ ಕಂಪ್ಲೀಟಾಗಿ ಸಿನಿಮಾದ ಏನೇನು ರಿಲೇಟೆಡ್ ಇದೆ ಎಲ್ಲ ನೀನೇ ಮಾಡೋ ಅನ್ನೋ ಒಂದು ಧೈರ್ಯ, ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ನಾನು ಟೆಲಿವಿಷನ್ ಅಂತ ಎಂಟ್ರಿ ಆಗ್ತಾ ಇರಲಿಲ್ಲ. ಅವಾಗೆಲ್ಲ ನೀನು ಏನೋ ಪ್ರಿಪ್ರೇಷನ್ ಇಲ್ಲದೆ ಹೋಗಿದೆಯಂತೆ? ಹೌದು, ನಾನು ಎಲ್ಲೂ ಹಂಗೆ ಹೋಗಿರೋದು, ಎಲ್ಲ ಕಡೆ ಹಂಗೆ ಇರೋದು. ಪ್ರಿಪ್ರೇಷನ್ ಅಂದರೆ ಏನು ಗೊತ್ತಾ, ನಾನು ಹೇಳೋದು ಯಾವಾಗಲೂ ಅದೇ ಹೇಳೋದು. ಈ ಎಕ್ಸಾಮಿಗೆ ಹಿಂದಿನ ದಿನ ಓದೋಕ್ಕೂ ವರ್ಷಪೂರ್ತಿ ಒಂದು ಚೂಚೂರು ಓದೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಿಂದಿನ ದಿನ ಓದಿದ್ರೆ ಏನಾಗುತ್ತೆ ಗೊತ್ತಾ, ಒಂದಿಷ್ಟು ಪೋರ್ಷನ್ ಮುಗ್ಸೋಕ್ಕೆ ಸಾಧ್ಯ. ನಾನು ಅದಕ್ಕೆ ಹೇಳಿ, ನಾನು ಯಾವಾಗ ಇವಾಗ ಇಲ್ಲೇನೋ ಮಾತಾಡ್ತೀನಿ, ಇವಾಗ ನೀನೋ ಒಂದಷ್ಟು ಮಾತಾಡೋದನ್ನ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ನಂದು ಪ್ರತಿದಿನವೂ ಏನೋ ಒಂದು ಕಲಿತಾನೇ ಇರ್ತೀನಲ್ವಾ. ಸೊ ನನಗೆ ಪ್ರಿಪರೇಷನ್ ಈಸ್ 364 days ಫಾರ್ ಮೀ. ಸೊ ನಂಗೆ ಪ್ರತಿದಿನ ಏನೊಂದು ಕಲಿತಾನೇ ಇರ್ತೀನಿ, ಏನೋ ನೋಡ್ತಾನೆ ಶಸ್ತ್ರಾಭ್ಯಾಸ ಪಾರ್ಟಿ ಅಲ್ಲ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ನನಗೆ ಯಾವ ಮೂಮೆಂಟಲ್ಲಿ ಕಳಿಸ್ದಾಗಲೂ ಆ ಧೈರ್ಯ ಮನಸ್ಸಲ್ಲಿರುತ್ತೆ, ಮತ್ತು ಮೈಂಡಲ್ಲಿ ಇರುತ್ತದಲ್ಲ, ಸ್ಟೋರ್ ಆಗಿರುತ್ತೆ. ಒಂದು ಹೇಳ್ತಾ ಇರ್ತೀನಿ, ಬಿಡ್ತಾ ಇರ್ತೀನಿ. ನನಗೆ ಅವರು ಆ ಅವಕಾಶ ಕೊಟ್ಟರು. ಪರಮೇಶ್ವರ್ ಗುಂಡ್ಕಲ್ ಅವರು ಕಲರ್ಸ್ ಕನ್ನಡದಲ್ಲಿ ಅವಕಾಶ ಕೊಟ್ಟರು. ಅದೇ ಕಲರ್ಸ್ ಕನ್ನಡಕ್ಕೆ ಇವಾಗ ಡೈರೆಕ್ಟ್ ಮಾಡ್ತಾರಂತ ಪ್ರಕಾಶ್ ಅಂತ. ಹಿ ವಾಸ್ ಇನ್ ಝೀ ಬಿಫೋರ್ ಆ್ಯಂಡ್ ಹಿ ಕೇಮ್ ಟು ಕಲರ್ಸ್ ನಾವು. ನನ್ನನ್ನು ವಾಪಸ್ ಕರ್ಸ್ಕೊಂಡ ಪ್ರಕಾಶ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ಒಂದು ಟೈಮಲ್ಲಿ. ಬಟ್ ನೌ ಟುಡೇ ಹೀ ಈಸ್ ಬಿಸ್ನೆಸ್ ಹೆಡ್, ಪ್ರೋಗ್ರಾಮಿಂಗ್ ಹೆಡ್. ವಾಪಸ್ ಬಂದಾದಮೇಲೆ ಅದ್ಭುತವಾದ ಶೋಗಳು ಮಾಡಿದೆ. ಗಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಇನ್ನೊಂದು ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಆಗಿರ್ಬೋದು. ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಚ್ಚಿ ಗಿಲಿಗಿಲಿ ನನ್ನ ವೈಫೇ ಒನ್ ಆಫ್ ದ ಕಂಟೆಸ್ಟೆಂಟ್. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಒನ್ಸ್ ಅಪಾನ್ ಎ ಟೈಮ್ ನಾನು ಝೀನಿಂದ ಶುರು ಮಾಡಿದ್ದೆ, ಪರದೇಶದಲ್ಲಿ ಪರದಾಟ ಅಂತ. ಇವತ್ತಿಗೆ ನಾನು ವಾಪಸ್ ಹೋಗಿದ್ದೀನಿ. ಅದಕ್ಕೆ ಕಾರಣ ರಾಘವೇಂದ್ರ ಹುಣಸೂರ್. ಸೊ ಹೀ ಕಾಲ್ಡ್ ಮೀ ಬ್ಯಾಕ್. 3 ಸಲ ಅವಕಾಶ ಬಂದಿತ್ತು ನನಗೆ. ಕಡೆಯಲ್ಲಿ ಅವಕಾಶ ಅಂತೂ ಮಜಾ ಇತ್ತು. ಬರ್ತೀಯೋ ಇಲ್ವೋ ಮುಚ್ಕೊಂಡು ಹೇಳು, ನಿನ್ನಷ್ಟು ಗಾಂಚಲಿ ಯಾರಿಗೂ ಇಲ್ಲ ಅಂತ. ಸರಿ ನಾ ಕರೆಯೋದು, ಯಾವತ್ತೋ ಬರ್ಬೇಕಾಯ್ತು ನಿಂಗೆ ಹಂಗೆ, ಏನು ಮಾಡಲಮ್ಮ ನಾನು ಹಿಂಗೆ ಅಂತ ಏನೋ ಹೇಳಿದ್ದು. ಬಟ್ ಇವತ್ತು ನನ್ನ ಮೆಸೇಜ್ ಆಗ್ತದೆ. ಫಸ್ಟ್ ಝೀಯಿಂದ ಆಫರ್ ಬಂದಾಗಲೇ ನಂಗೆ ಫಸ್ಟ್ ಹಾಕಿದ ಮೆಸೇಜ್ ರಾಘವೇಂದ್ರ ಹುಣಸೂರ್ಗೆ, ಫೈನಲಿ ಐ ಜಾಯಿಂಡ್ ಅಂತ. ಹಿ ಗೇವ್ ಮಿ ಅ ಥಮ್ಸ್ ಅಪ್. ರಾಘವೇಂದ್ರ ಹುಣಸೂರ್ ನನಗೆ ತುಂಬ ವಿಚಾರದಲ್ಲಿ ಇನ್ಸ್ಪಿರೇಷನ್. ಯಾಕೆ? ಒಂದು ಯೂಟ್ಯೂಬ್ನಲ್ಲಿ ಒಬ್ಬ ಆ್ಯಂಕರ್ಗೆ ಹಿಂದೆ ಇದು ಮಾಡಬೇಕು ಅಂತ ಹೇಳೋಕ್ಕೆ ನಿಂತಂಥ ಒಂದು EP ಅನ್ಬೋದು, ಇಲ್ಲ ಏನೋ ಒಂದು ಸ್ಮಾಲ್ ಟೈಮ್ ಪ್ರೊಡ್ಯೂಸರ್. ಟುಡೇ ಹೀ ಈಸ್ ಹೆಡ್ ಫಾರ್ ಝೀ ಕನ್ನಡ, ಝೀ ಎಂಟೈರ್ ಝೀಗೆ, ಈವನ್ ಫಾರ್ ZEE5. And he is the first South Indian to be in that position. Wow. ಎಂಟೈರ್ ನೇಷನ್ಗೆ ಒಬ್ಬ ಹೆಡ್ ಆಗ್ತಾನೆ ಅಂದರೆ ನನಗೆ ಅವ್ರ ಬಗ್ಗೆ ಪರ್ಸ್ನಲ್ಲು ಮಣ್ಣು ಮಸಿ ಅದೆಲ್ಲ ಜನ 1000 ಹೇಳ್ಬೋದು. ನನಗೇನಕ್ಕೆ ಬೇಕದು? ನನಗೆ ವಾಟ್ ಈಸ್ ಗುಡ್ ಇನ್ ಹಿಮ್
ಐ ವಾಂಟ್ ಟು ಅಡಾಪ್ಟ್ ಸಚ್ ಕ್ವಾಲಿಟೀಸ್ ಇನ್ ಮೀ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಫೋಕಸ್ ಆನ್ ವಾಟ್ ಮ್ಯಾಟರ್ಸ್ ಅಂತ. ಅಷ್ಟೇ. ಇದು ಲೈಫಲ್ಲಿ ಎಲ್ಲರೂ ಅವ್ರವ್ರ ಜಾಗದಲ್ಲಿ ಮಾಡಿದ್ರೆ ನಮಗೆ ಒಳ್ಳೇದು. ಸತ್ಯ ಅದು. ಬಟ್ ನಿಜವಾಗ್ಲೂ ನನಗೆ ಎಂಥ ದೊಡ್ಡ ಇನ್ಸ್ಪಿರೇಷನ್ ಅಂದರೆ ರಾಘವೇಂದ್ರ ಹುಣಸೂರು. ರಾಕ್ಷಸ, ನಾಟ್ ಜಸ್ಟ್ ರಾಘವೇಂದ್ರ ಹುಣಸೂರು, ಈಗ ಆ ಪೊಸಿಷನಲ್ಲಿ ಯಾರ್ಯಾರು ಇವತ್ತಿದ್ದಾರೋ, ಪ್ರಕಾಶ್ ಆಗಿರ್ಬೋದು, ಪರಮ್ ಸರ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಸುಮ್ಮನೆ ಬಂದಿಲ್ಲ. ಎಗೈನ್ ಪರ್ಸ್ನಲ್ ಸಾವಿರ ಇರಲಿ, ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಕೆಲಸ ಅಂತ ಬಂದಾಗ ಹಗಲು ರಾತ್ರಿ ಊಟ ನಿದ್ದೆ ಇಲ್ಲದೆ ಮಾಡಿರ್ತಾರೆ. ಮತ್ತು ಅವರು ಆ ಪೊಸಿಷನ್ಗೆ ಬಂದಾದಮೇಲೆ ಅವ್ರ ಕೈ ಕೆಳಗಿರ್ತಾರಲ್ಲ, ಅವರು ಅಷ್ಟೇ ಕೆಲಸ ಮಾಡಿರ್ತಾರೆ. ವಾಟ್ ಡಿಫೈನ್ಸ್ ದೆಮ್ ಆ್ಯಸ್ ಅ ಲೀಡರ್ ಕಂಪೇರ್ ಟು ದ ರೆಸ್ಟ್? ನೀನು ನೋಡ್ದಂಗೆ ಒಬ್ಬೊಬ್ಬರು, ಉದಾಹರಣೆಗೆ ರಾಕ್ಷಸ ಅಂದೆ, ಹೌದು. ಬಿಕಾಸ್ ಆ ಪೊಸಿಷನಲ್ಲಿ ಇದ್ದಾಗ ಪವರ್ ಒಂದು, ಮತ್ತೆ ನಿಭಾಯಿಸಿ ರೇಟಿಂಗ್ ತರಬೇಕಲ್ಲ. ಹೌದೌದೌದು. ಮತ್ತೆ ರೈಟ್ ಸೆಲೆಕ್ಷನ್ನು. ಹೌ ಡು ದೇ ಗೇಜ್ ದ ಪಲ್ಸ್ ಆಫ್ ಅ ಶೋ, ಪಲ್ಸ್ ಆಫ್ ದಿ ಆಡಿಯನ್ಸ್? ಕರ್ನಾಟಕಕ್ಕೆ ಈ ಟೈಮ್ಗೆ ಇದು ವರ್ಕ್ ಆಗತ್ತೆ. ಅದು ಹೆಂಗೆ ಅಂದರೆ ಅವ್ರವ್ರದ್ದೇ ರೆಸಿಪಿಗಳಿರ್ತಾವಲ್ಲ ಅಡುಗೆ ಮಾಡೋರಿಗೆ, ಆ ಥರ. ಅದು ತುಂಬ ಒಬ್ಬ ಒಳ್ಳೆ ಶೆಫ್ಗೆ ನೀನು ಹೆಂಗೆ ಅಡುಗೆ ಮಾಡ್ತೀಯ ಅನ್ನೋ ಹೇಳೋಕ್ಕಾಗಲ್ಲ. ಕೈಗುಣ ಅಂತಾರೆ ಅದನ್ನು.